ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಒಡಂಬಾಳು ಪದ್ಮಾವತಿ ಚಾನಲ್ಗೆ ಸ್ವಾಗತ. ಬಾಂಧವರು, ಇವತ್ತು ನಾವು ನೋಡ್ತಿರೋ ಅಂಥದ್ದು ಕೆಲವೊಂದು ಕಟ್ಟು ಇರುತ್ತೆ. ಕಟ್ಟು ಹೊಡೆಯೋದು ಹೇಗೆ ಅನ್ನೋದು ತಿಳ್ಕೊಬೇಕು. ಕೆಲವ್ರಿಗೆ ಕಟ್ಟು ಹಾಕಿರ್ತಾರೆ, ಅಥವಾ ಅದನ್ನು ಬೇರೆ ಬೇರೆ ರೀತಿಲಿ ಕೂಡ ಹೊಡೆದು ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿ ಹೇಳ್ತಾರೆ. ಏನಾದ್ರು ಅವ್ರಿಗಾಗಿರೋಂಥ ತೊಂದರೆ ಇದು, ಅಥವಾ ಏನಾದ್ರು ಕೆಲಸಗಳು ಆಗ್ತಾಯಿಲ್ವಾ, ಎಲ್ಲ ತೊಂದರೆಗಳು ಆಗ್ತಾಯಿದ್ದಾವೆ, ಯಾವ ಕೆಲಸನೂ ಸಲೀಸಾಗಿ ಆಗ್ತಾಯಿಲ್ಲ, ಮನೆಯಲ್ಲಿ ಸಿಕ್ಕಾಬಟ್ಟೆ ತೊಂದರೆಗಳು ಆಗ್ತಾಯಿದ್ದಾವೆ. ಯಾವುದೇ ಒಂದು ವ್ಯವಹಾರ ಇರ್ಬೋದು, ವ್ಯಾಪಾರ ಇರ್ಬೋದು, ಹಣಕಾಸಿದಿರ್ಬೋದು, ಏನೋ ಒಂದು ಬಿಸ್ನೆಸ್ ಮಾಡ್ತೀವಿ ಅಂತ ಹೋಗ್ಬೋದು, ಅಥವಾ ಏನೋ ಒಂದು ಕೆಲಸ ಮಾಡ್ತೀವಿ, ಎಲ್ಲ ಕಟ್ಟಾಗ್ತಾ ಇರುತ್ತೆ. ಯಾವ ಕೆಲಸನೂ 100% ಆಗ್ತಾ ಇರಲ್ಲ, ಎಲ್ಲ ಫೇಲ್ಡು. ಏನು ಕೆಲಸ ಮಾಡೋಕ್ಕೋದ್ರೂ ಅಲ್ಲಿ ಅರ್ಧ ಕೆಲಸ, ಇಲ್ಲ ಅರ್ಧ ಕೆಲಸ, ಯಾವುದೂ ಕಂಪ್ಲೀಟ್ ಇರಲ್ಲ. ಕೊನೆ ಕೆಲಸ ಸ್ಟಾರ್ಟ್ ಮಾಡಲಿಕ್ಕೆ ಕೂಡ ಆಗಲ್ಲ. ನಾನಾ ರೀತಿ ಇರುತ್ತೆ. ಕೆಲವರು ಕಾಂಟ್ರಾಕ್ಟ್ದಾರರು ಇರ್ತಾರೆ, ಕೆಲವರು ಅವ್ರಿಗೆ ಜನ ಬರೋದಿರುತ್ತೆ, ಅವರು ಬರ್ತೀನಿ ಅಂತೇಳಿರ್ತಾರೆ, ಬರೋದಿಲ್ಲ. ಮತ್ತು ಅಂಗಡೀಲಿ ಇರ್ಬೋದು, ಕೆಲವು ಅಂಗಡಿಗಳಲ್ಲಿ ಅವ್ರಿಗೂ ಕೆಲವೊಂದು ಜನ ಬರ್ತಾರೆ, ಬಂದು ನೋಡ್ಕೊಂತ ಸುಮ್ಮನೆ ಹೋಗ್ತಾ ಇರ್ತಾರೆ. ಈ ರೀತಿ ಸಾಕಷ್ಟುಗಳು ಕೆಲಸಗಳು ಇರ್ತವೆ. ಅಥವಾ ಯಾರೋ ನಾವೇ ಒಂದು ಮನೆ ಕಟ್ಟಬೇಕು ಅಂದ್ಕೊಂಡಿರ್ತೀರ, ಆ ಮನೆ ಕಟ್ಟಬೇಕೆಲ್ಲ ಹಣ ಕಾಸು ಎಲ್ಲ ಇದೆ, ಆದರೆ ಕೆಲಸ ಮಾಡಲಿಕ್ಕೆ ಆಗ್ತಾಯಿಲ್ಲ. ಈ ರೀತಿ ಸಾಕಷ್ಟು ತೊಂದರೆಗಳಿರ್ತವೆ. ಇಂಥ ತೊಂದರೆಗಳಿಗೆಲ್ಲ ಇದನ್ನು ನಿಮ್ಮ ಒಂದು ಇದಕ್ಕೆ ಕಟ್ಟನ್ನು, ಈ ಮಂತ್ರನ ಹೇಳ್ಕೊಂಡು ನೀವು ಕಟ್ಟು ಹೊಡ್ಕೊಂಡ್ರೆ ನಿಮ್ಮ ಒಂದು ಕೆಲಸಗಳೆಲ್ಲ ರೀತಿಲೂ ಸಲೀಸಾಗಿರುತ್ತೆ. ಕೆಲವು ಒಂದು ರೀತಿಲಿರುತ್ತೆ. ಯಾಕೆ ನಾನು ಮುಂದಿನ ವಿಡಿಯೋದಲ್ಲಿ ಕೂಡ ಅದನ್ನು ಹೆಂಗೆ ಅದನ್ನು ಕಟ್ಟು ಹೊಡ್ಕೊಳ್ಳೋದು ಅನ್ನೋದು ಕೂಡ ಹೇಳ್ತೀನಿ, ತೋರಿಸ್ತೀನಿ. ಏನೇನು ವಸ್ತುಗಳು ಬೇಕು ಅನ್ನೋದು ಕೂಡ ತೋರಿಸ್ತೀನಿ. ಆದರೆ ಹೀಗೆ ಇದನ್ನು ಮಂತ್ರ ನೀವು ಜಪ ಮಾಡಿ ಸಿದ್ಧಿ ಮಾಡಿ ಇಟ್ಕೊಳ್ಳಿ. ಯಾಕೆ ಮಂತ್ರ ಮೊದಲು ಬರಬೇಕು. ಮಂತ್ರ ಆದ ನಂತರನೇ ಇದನ್ನೆಲ್ಲ ನೋಡಬೇಕಾಗಿರೋದು. ಮಂತ್ರ ಇಲ್ಲ ಅಂದರೆ ಅದಾಗಲ್ಲ. ಯಾಕೆಂದರೆ ಅವತ್ತು ನಾವು ಬುಕ್ ನೋಡ್ಕೊಂಡು ಅವತ್ತೇ ಅದನ್ನು ಮಾಡಲಿಕ್ಕಾಗಲ್ಲ. ಹಾಗಾಗ್ಬಿಟ್ಟು ನೀವೇನು ಮಾಡ್ತೀರಾ, ಇದನ್ನು ಸಿದ್ಧಿ ಮಾಡಿ ಇಟ್ಕೊಳ್ಳಿ. ಇದನ್ನು ಎಷ್ಟು ಸಾರಿಯಾದರೂ ಹೇಳ್ಬೋದು, 108 ಸಾರಿ, 1008 ಸಾರಿ, ನಿಮಗೆ ಶಕ್ತಿ ಇರೋ ಅಷ್ಟು. ಇದು ಇಷ್ಟೇ ಹೇಳಬೇಕು, ಅಷ್ಟೇ ಹೇಳಬೇಕು ಅನ್ನೋದು ಯಾವುದೇ ರೀತಿ ಇದಕ್ಕೆ ರಿಸೆಪ್ಷನ್ ಇಲ್ಲ. ನೀವು ಇದನ್ನು ಸಿದ್ಧಿ ಮಾಡಿ ಇಟ್ಕೊಂಡ್ರೆ ಮುಂದಿನ ಒಂದು ಇದರಲ್ಲಿ ನಾನು ತೋರಿಸೋ ಅಂಥ ಈ ಕಟ್ಟು ಯಾವ ರೀತಿ ಹೊಡಿತಾರೆ, ಅವ್ರಿಗೇನು ಒಂದು ಯಾವ ವ್ಯವಸ್ಥೆಗಳು ಮಾಡ್ಕೋಬೇಕು, ಏನೇನು ವಸ್ತುಗಳು ಬೇಕು ಅನ್ನೋದು ಕೂಡ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಅದಕ್ಕಾಗಿ ಇದನ್ನು ಬೇರೆ ಬೇರೆ ರೀತಿಲಿ ಕೂಡ ಮಾಡ್ಕೋಬೋದು. ಆ ರೀತಿಲೂ ಮಾಡ್ಬೋದು, ಇನ್ನೊಂದು ರೀತಿಲೂ ಮಾಡ್ಬೋದು. ಕೆಲವೊಂದು ನೀರು ಇಟ್ಕೊಂಡು, ನೀರಲ್ಲಿ ಈ ಮಂತ್ರ ಹೇಳ್ಕೊಂಡು ಸಿದ್ಧಿ ಮಾಡ್ಕೊಂಡು ಆದಮೇಲೆ ನೀರು ಇಟ್ಕೊಂಡು ಆ ನೀರಲ್ಲಿ ಕೂಡ ಈ ಮಂತ್ರ ಹೇಳಿ ನಿಮ್ಮ ಮುಖಕ್ಕೆ ನೀರನ್ನ ಆ ಮುಖ ತೊಳೆಯೋದ್ರಿಂದ ಅದು ಕೂಡ ಆಗುತ್ತೆ. ಅಥವಾ ಸ್ನಾನ ಮಾಡೋಕ್ಕೆ ಬಳಸೋದ್ರಿಂದ ಕೂಡ ಆಗುತ್ತೆ. ಇನ್ನು ಕೆಲವೊಂದು ಸಮಸ್ಯೆಗಳನ್ನ ಇದು ಪರಿಹಾರ ಮಾಡುತ್ತೆ. ಇದು ನೀವು ಈ ರೀತಿ ಮಾಡ್ಕೊಂಡು ಹೋದಾಗ ನಿಮಗೆ ಎಲ್ಲ ಕೆಲಸಗಳು ಸಕ್ಸಸ್ ಆಗುತ್ತೆ. ಇದು ಒಂದು ಕಟ್ಟು ಹೊಡೆಯೋ ಮಂತ್ರ ಅಂತ ಹೇಳ್ತಾರೆ. ಈ ಕಟ್ಟು ಹೊಡೆಯೋ ಮಂತ್ರ ಕೂಡ ನಿಮಗಿಲ್ಲಿ ಕೊಟ್ಟಿದ್ದೀನಿ. ಇದನ್ನು ಸಿದ್ಧಿ ಮಾಡ್ಕೊಳ್ಳಿ. ಬೇಕಾದ್ರೆ ನಾನು ಒಂದು ಬಾರಿ ಇದನ್ನು ಹೇಳ್ತೀನಿ. ಸಾಗರವ ಕಟ್ಟಿದವನ ಕಟ್ಟು ಪಟ್ಟನೆ ಹೊಡೆದು ಹೋಗಲಿ, ನಾ ಕಟ್ಟಿದ ಕಟ್ಟು ಒಡೆಯದಿದ್ದರೆ ಪರಮೇಶ್ವರ ನಾಣೆ, ಪಾರ್ವತಿ ಹಾಣೆ, ಓಂ ಜಂಬಾಳ ಗುರು ಪ್ರಸಾದ ಓಂ. ಇಷ್ಟೇ ನೋಡಿ, ಇಷ್ಟು ಇದನ್ನು ನೀವು ಸಿದ್ಧಿ ಮಾಡಿಕೊಂಡು, ಭಾಳ ಏನು ಈಸಿಗಿದೆ, ಜಾಸ್ತಿ ಏನು ನಿಮಗೆ ದೊಡ್ಡದಾಗೆ ಅಥವಾ ಅರ್ಥ ಆಗ್ತಾ ಇಲ್ಲ ಅನ್ನೋಂಗಿಲ್ಲ. ಅಂದರೆ ಸಿದ್ಧಿ ಮಾಡಿ ಇಟ್ಕೋಬೇಕು. ಇದನ್ನು ಯಾವುದೇ ರೀತಿ ನೀವು ಆ ಒಂದು ಕಟ್ಟು ಹೊಡಿಬೇಕಾದ್ರೆ ಯಾವುದೇ ರೀತಿ ಒಂದು ಅಕ್ಷರಗಳು ತಪ್ಪು ಬರಬಾರ್ದು. ಹಾಗಾಗಿ ಮೊದಲಾದಾಗಿ ನೀವು ಈ ಒಂದು ಸಿದ್ಧಿ ಮಾಡಿ ಇಟ್ಕೊಂಡಾಗ ನಿಮಗೆ ನೀವು ಯಾವ ರೀತಿ ಮಾಡ್ಕೋಬೇಕು, ಹೆಂಗೆ ಮಾಡ್ಕೋಬೇಕು ಅನ್ನೋದು ನಾನು ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ವಸ್ತುಗಳ ಒಂದು ಯಾವ್ಯಾವ ವಸ್ತುಗಳು ಬೇಕು ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಇದನ್ನು ಮಂತ್ರ ಹೇಳ್ಕೊಳ್ತಾ ಇದ್ರು ಕೂಡ ಕೆಲವೊಂದು ಕಟ್ಗಳು ಕಮ್ಮಿ ಆಗಿಬಿಡ್ತವೆ. ಅಂದರೆ ಕೆಲವೊಂದು ತೊಂದರೆಗಳು ಅಂತ ಏನು ಹೇಳ್ತೀರಾ, ಆ ಒಂದು ಇವು ಕೂಡ ಕಮ್ಮಿ ಆಗ್ತವೆ. ಮಂತ್ರ ಹೇಳೋದ್ರಿಂದ ಕೂಡ ಕಮ್ಮಿ ಆಗುತ್ತೆ. ಕೆಲವು ವಸ್ತುಗಳು ಹಾಕಿ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಕೂಡ ಇದು ನಿಮಗೆ ಭಾಳ ಕೆಲಸಕ್ಕೆ ಬರುತ್ತೆ. ಅನುಕೂಲವಾದಂಥ ಒಂದು ಮಂತ್ರ ಇದು ಕಟ್ಟು ಹೊಡೆಯುವ ಮಂತ್ರ ಅಂತ ಹೇಳ್ತಾರೆ. ಇದು ನೀವು ಸಿದ್ಧಿ ಮಾಡ್ಕೊಂಡು ಇಟ್ಕೊಂಡು ಬೇರೆಯವ್ರಿಗೆ ಆಗ್ಬೋದು, ಅಥವಾ ನಿಮಗೆ ನೀವೇ ಮಾಡ್ಕೋಬೋದು. ಬೇರೆಯವ್ರಿಗೂ ಮಾಡಿದಾಗಲೂ ಅವ್ರಿಗೂ ಅನುಕೂಲ ಆಗಬೇಕು, ನಿಮಗೂ ಅನುಕೂಲ ಆಗಬೇಕು. ಯಾಕಂದರೆ ಎಲ್ಲನೂ ನೀವು ಪ್ರತಿಯೊಂದು ಬೇರೆ ಕಡೆ ಹೋಗಿ ಕಟ್ಟು ಹೊಡ್ಸೋದು ಇದನ್ನೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಇದನ್ನು ನಿಮಗೆ ನೀವೇ ಮಾಡಿಕೊಂಡಾಗ ನಿಮಗಿಲ್ಲಿ ಇರೋಂಥ ಒಂದು ಕೆಲವೊಂದು ಅಡೆತಡೆಗಳು ಅಥವಾ ಏನು ಬಾಧೆಗಳು ಅಂತೆಲ್ಲ ಹೇಳ್ತೀರಾ, ಅದು ಆದಷ್ಟು ಕಮ್ಮಿ ಆಗುತ್ತೆ. ಇದನ್ನು ನೀವು ವ್ಯವಸ್ಥೆ ಮಾಡಿಕೊಂಡು ಈ ಒಂದು ಕಟ್ಟು ಮಂತ್ರ ಸಾಕಷ್ಟಿದ್ದಾವೆ. ಇದರಲ್ಲಿ ಏನು ರೆಸ್ಪಾನ್ಸ್ ಬರುತ್ತೋ ನೋಡ್ಕೊಂಡು ಮುಂದಿನ ಒಂದು ವಿಡಿಯೋ ಕೂಡ ನಾನು ಕೆಲವೊಂದು, ಯಾಕಂದರೆ ಕೆಲವರಿಗೆ ಇದು ಜಾಸ್ತಿ, ಕೆಲವು ಚಿಕ್ಕದಾಗಿ ಕೂಡ ಇರೋದಿದ್ದಾವೆ, ಕೆಲವು ಸ್ವಲ್ಪ ದೊಡ್ಡದಾಗಿರೋದು. ಇದರಲ್ಲೂ ನಾನು ಸಾಕಷ್ಟು ಇದು ಮಾಡಿದ್ದೀನಿ. ಯಾಕೆಂದರೆ ಜಾಸ್ತಿ ದೊಡ್ಡದಾಗಿದ್ದರೆ ಹೇಳೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಕೂಡ ಇದು ಚಿಕ್ಕದಾಗಿರೋದೇ ಕೊಟ್ಟಿದ್ದೀನಿ.
ಹಾಗಾಗಿ ಇದನ್ನು ಸಿದ್ಧಿ ಮಾಡ್ಕೊಳ್ಳಿ. ಮುಂದಕ್ಕೆ ಇದು ನಿಮಗೆ ಬೇಕಾಗುತ್ತೆ. ಯಾಕೆ ಅಂತಂದರೆ ಎರಡೂ ಒಟ್ಟಿಗೆ ಕೊಟ್ಟಾಗ ನಿಮಗೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಇದು ಮೊದಲೇ ಒಂದು ದಿವಸ ಸಿದ್ಧಿ ದಿವಸ ನಾಳೆ ಗುರುವಾರ ಇರೋದರಿಂದ ಸಿದ್ಧಿ ಮಾಡ್ಕೋಬೋದು. ಗುರುವಾರ ಭಾಳ ಚೆನ್ನಾಗಿರುತ್ತೆ. ಹಾಗಾಗಿ ಸಿದ್ಧಿ ಮಾಡ್ಕೋಬೋದು. ಇದನ್ನು ಸಿದ್ಧಿ ಮಾಡ್ಕೊಂಡು ಇವತ್ತು ಕೂಡ ಒಂದು ಪುಷ್ಯ ನಕ್ಷತ್ರ ಇದೆ ಅಂತ ಹೇಳ್ತಾವ್ರೆ. ಹಾಗಾಗಿ ನಿಮ್ಗೆ ಯಾವುದೇ ದಿವಸ ಮಾಡಿಕೊಂಡ್ರು ಸಿದ್ಧಿ ಆಗುತ್ತೆ ಇದನ್ನು ಅಂತ ಹೇಳ್ತಾ, ಈ ಒಂದು ವಿಡಿಯೋನ ನೀವು ಭಾಳ ಬೇರೆಯವರು ಕೂಡ ನೀವು ಶೇರ್ ಮಾಡಿ. ಯಾರೋ ಗೊತ್ತಿಲ್ಲದ್ರು ಪಾಪ ಅವರು ಶೇರ್ ಮಾಡಿಕೊಂಡ್ರೆ ಅವರು ಕಷ್ಟದಲ್ಲಿರೋವಂಥವ್ರು ಅವರು ಕೂಡ ಒಂದು ಕಷ್ಟನ ಪರಿಹಾರ ಮಾಡ್ಕೊಳ್ತಾರೆ. ಹಾಗಾಗಿ ಇದು ಶೇರ್ ಮಾಡಿ. ಆದಷ್ಟು ಹೊಸ್ದಾಗಿ ಯಾರು ನೋಡ್ತಿರ್ತಾರೋ ಅವರು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ನಾನು ಮೊದಲೇ ಹೇಳಿದ್ದೆ, ಕೆಲವೊಂದು ನೀವು ಒಂದು ಜಾಸ್ತಿ ಒಂದು ಸಬ್ಸ್ಕ್ರೈಬರ್ ಆದಾಗ ಬೇರೆಯವ್ರ ಕಡೆಯಿಂದೆಲ್ಲ ಮಾಡಿಸಿದಾಗ ನಿಮಗೆ ನಾನು ಬುಕ್ಸ್ ಕೊಡ್ತೀನಿ ಅಂತ ಹೇಳಿದೆ. ಆದರೆ ಯಾರೂ ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ. ಮಾಡ್ತಾ ಇದ್ದೀರಾ, ಆದರೆ ಹೆಚ್ಚಿಗೆ ಯಾರು ಮಾಡಿ ಕಳಿಸಿರೋದು ಇದುವರೆಗೂ ನಾನು ಮಾಡ್ತಾಯಿಲ್ಲ. ಹಾಗಾಗಿ ಇದನ್ನು ಆದಷ್ಟು ಶೇರ್ ಮಾಡಿ. ನಿಮಗೂ ಇದು ಅನುಕೂಲ ಆಗುತ್ತೆ. ನೀವು ಇದು ಆದಷ್ಟು ಶೇರ್ ಮಾಡಿ, ಆದಷ್ಟು ಕಾಮೆಂಟ್ಗಳು ಲೈಕ್ಗಳು ಕೊಡ್ತಿದ್ದಾಗ ನಮಗೂ ಒಳ್ಳೊಳ್ಳೇದು ಕೊಡಬೇಕು ಅನ್ನೋದು ಒಂದು ಆಸೆ ಬರುತ್ತೆ. ಹಾಗಾಗಿ ಇದನ್ನು ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರು ಹೊಸ್ದಾಗಿ ನೋಡ್ತಿರ್ತಾರೋ ಅವರು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಇಮಿಡಿಯೇಟಾಗಿ ನಾನು ಹಾಕಿದಂಥ ಎಲ್ಲ ವೀಡಿಯೋಗಳು ಕೂಡ ನಿಮ್ಮ ಬೇಗ ಕೈ ಸೇರ್ತವೆ ಅಂತ ಹೇಳ್ತಾ, ಇದುವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನನ್ನ ಬಾಂಧವರೇ.